ಧರ್ಮಬಂಧುಗಳೇ, ನಾವೀಗ ಕಾರ್ಕಳ ತಾಲೂಕು ಶಿರಾಲ್ನ ಸೂಡಿ ಬಸದಿಯ ಆವರಣದಲ್ಲಿದ್ದೇವೆ. ಏಲಾಚಾರ್ಯ ಪ್ರಸಂಗಸಾಗರ ಮಹಾರಾಜರ ಉಪಸ್ಥಿತಿ, ಕಾರ್ಕಳದ ಭಟ್ಟಾರಕರಾದಂಥ ರಾಜಗುರು ಧ್ಯಾನಯೋಗಿ ಸ್ವಚ್ಛಶ್ರೀ ಲಲಿತಕೀರ್ತಿ ಭಟ್ಟಾರಕ ಮಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನ ಹಾಗೂ ಮಹಾಮಸ್ತಕಾಭಿಷೇಕ ಸಮಿತಿಯ ಅಧ್ಯಕ್ಷರೂ ಆಗಿರುವಂತಹ ಕಾರ್ಕಳದ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ, ನಮ್ಮ ಈ ಬಸದಿಯ ಗೌರವಾಧ್ಯಕ್ಷರೂ ಅವರು, ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ಆಳುವಿದ್ದಂಥ ಈ ಬಸದಿ ಸರ್ವಾಂಗ ಸುಂದರವಾಗಿ ರೂಪುಗೊಳ್ಳಬೇಕು ಅಂತಾದರೆ ಒಂದು 150-200 ವರ್ಷಗಳ ಹಿಂದೆ ಆಳುಬಿದ್ದ ಬಸದಿ. ಇದಕ್ಕೆ ಕಾಲಗೂಡಿ ಬಂದಿದೆ, ನಾವೆಲ್ಲ ನಿಮಿತ್ತ ಮಾತ್ರ. ಇದೇ ಸಂದರ್ಭದಲ್ಲಿ ಒಂದು ಸುಂದರವಾದ ಸಭಾಭವನವೂ ಕೂಡ ನಿರ್ಮಾಣ ಆಗಿದೆ. ಈ ಬಸದಿಯಲ್ಲಿ ಭಾಳಷ್ಟು ಜನರನ್ನು ನಾವು ಭಾಳಷ್ಟು ಹತ್ತಿರ ತಗೊಳ್ಳಿಲ್ಲ. ಅಷ್ಟೇ ಅಲ್ಲ, ದೇಣಿಗೆ ಸಂಗ್ರಹಕ್ಕೂ ಯಾರ ಬಳಿಗೆ ಹೆಚ್ಚಿಗೆ ಹೋಗಲಿಲ್ಲ. ನಾನು, ಸೂರಜ್ ಕುಮಾರ್, ಶಾಂತಿರಾಜ್ ಜೈನ್ ಮತ್ತು ಮಾವೀರ್ ಈ 4 ಜನ ಸೇರಿಕೊಂಡು ಅಂದಿನಿಂದ ಇಂದಿನವರೆಗೂ ಹೋರಾಟ ಮಾಡ್ತಾ ಬಂದೆವು. ಇದೀಗ ಬಹಳ ಸುಂದರವಾದಂಥ ಸನ್ನಿವೇಶ ಕ್ಷಣದಲ್ಲಿ ನಾವಿದ್ದೇವೆ. ಆ ದಿನಗಳಲ್ಲಿ ನಮಗೆ ಯಾವುದೇ ಜಾಗಗಳು ಸಿಗದೇ ಇದ್ದಾಗ ಬಸದಿಯ ಜಾಗವೂ ಸಹಿತ ಟ್ರಸ್ಟಿಗೆ ತಗೊಂಡು ಅಕ್ಕಪಕ್ಕದ ಜಾಗಗಳನ್ನು ನಾನು ಅನಿವಾರ್ಯವಾಗಿ ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. 1 ಕೋಟಿ ರೂಪಾಯಿಗೆ PLD ಬ್ಯಾಂಕ್ ಕಾರ್ಕಳದಲ್ಲಿ ಲೋನ್ ಮಾಡಿ ಈ ಜಾಗ ನಾವು ತಗೊಂಡೆ. ಒಂದು 3 ಎಕರೆ ಜಾಗ ನಮ್ಮೊಟ್ಟಿಗೆ ಇಟ್ಕೊಂಡು ಟ್ರಸ್ಟಿಗಾಗಿ ಇಟ್ಟುಕೊಂಡಿದ್ದೇವೆ. ಉಳಿದ ಜಾಗವನ್ನು ಮಕ್ಕಳ ಹೆಸರಿನಲ್ಲಿದೆ. ಆದರೆ ಈಗ ನಮಗೆ ಭಾಳ ಸಂತೋಷದ ಕ್ಷಣ ಅಂದರೆ, ಪೂಜ್ಯ ಪ್ರಸಂಗಸಾಗರ ಮುನಿ ಮಹಾರಾಜರು ಒಂದು ಧ್ಯಾನ ಕೇಂದ್ರವನ್ನು ಮಾಡಬೇಕು ನನ್ನ ನಿಟ್ಟಿನಲ್ಲಿ ಭಾಳ ಕಡೆ ಜಾಗ ಹುಡುಕ್ತಾ ಇದ್ದರು ಅಂತ ಸುದ್ದಿ ಬಂದಿತ್ತು. ನಮಗೆ ಈ ವರ್ತಮಾನ ಕಿವಿಗೆ ಬಿದ್ದ ತಕ್ಷಣ ಯಾವ ಪ್ರೇರಣೆಯೂ ಇಲ್ಲದೆ ನಾನು, ಮಹಾವೀರ ಹೆಗಡೆಯವರು, ಆಮೇಲೆ ಸೂರಜ್ ಜೈನವರು ಒಟ್ಟು ಸೇರಿ ಮುನಿಗಳಲ್ಲಿ ಹೋಗಿ ನಿವೇದನೆ ಮಾಡಿಕೊಂಡು, ಮಹಾರಾಜರೇ ನಮ್ಮ ಜಾಗ ಇದೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಕೊಡ್ತಾ ಇದ್ದೇವೆ. ಧಾರ್ಮಿಕ ಕಾರ್ಯಕ್ರಮ ಯಾವ ಉದ್ದೇಶದಿಂದ ನಾವು ಕೊಟ್ಟಿದ್ದೇವೋ ಆ ಉದ್ದೇಶ ಬಿಟ್ಟು ಬೇರೆದಕ್ಕೆ ಅದು ಉಪಯೋಗ ಆಗಬಾರ್ದು. ಹಾಗಿದ್ದರೆ ಅದು ಮತ್ತೆ ನಮ್ಮ ಟ್ರಸ್ಟಿಗೆ ವಾಪಸ್ ಬರಬೇಕು ಅನ್ನುವಂಥ ಒಂದು ವಿನಂತಿಯ ಮೇರೆಗೆ ನಾವು ಸುಮಾರು 1 ಎಕರೆ 57 ಸೆನ್ಸ್ ಜಾಗದಲ್ಲಿ ಈಗಾಗಲೇ 30 ಸೆನ್ಸ್ ಜಾಗವನ್ನು ಈ ಸಭಾಭವನಕ್ಕಾಗಿ ದಾನ ನೀಡಿದ್ದೇವೆ. ಈಗ ಉಳಿದ 1 ಎಕರೆ 27 ಸೆನ್ಸ್ ಜಾಗವನ್ನು ಪೂಜ್ಯ ಏಲಾಚಾರ್ಯರ ಧ್ಯಾನ ಕೇಂದ್ರ ಮಾಡುವುದಕ್ಕಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೀಗ ಈ ಪರಿಸರ, ಈ ಸೂಡಿ ಬಸದಿ, ಈ ಸಭಾಭವನ, ಇದೆಲ್ಲ ಇಲ್ಲಿಯ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡ ಪೂಜ್ಯ ಏಲಾಚಾರ್ಯರು ಬಹಳ ಸಂತೋಷಪಟ್ಟು ಚಾತುರ್ಮಾಸ ಆಚರಿಸುವುದಕ್ಕಾಗಿ ಕಾರ್ಕಳದ ಕಡೆ ವಿಹಾರ ಮಾಡುವಂಥ ಕಾರ್ಯಕ್ರಮ ಇದೆ. ಇವತ್ತು ಕಾರ್ಕಳದ ಭಟ್ಟಾರಕರು ಆಗಮಿಸಿದರು, ಕಾರ್ಕಳದ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಆಗಮಿಸಿದರು. ಎಲ್ಲರೂ ಆಗಮಿಸಿ ಏಲಾಚಾರ್ಯ ಮುನಿ ಮಹಾರಾಜರನ್ನು ಕಾಯಿ ಏರಿಸುವುದರ ಮೂಲಕ ಅವರನ್ನು ವಿನಂತಿಸಿಕೊಂಡಿದ್ದಾರೆ. ಕಾರ್ಕಳಕ್ಕೆ ನಾಳೆ ಅವರು ಇಲ್ಲಿ ಬೆಳಗಿನ ಆಹಾರವನ್ನು ಮುಗಿಸಿಕೊಂಡು ಕೆರವಾಶೆಗೆ ಹೋಗ್ತಾರೆ. ಅಲ್ಲಿಂದ ಮುಂದೆ ಪ್ರಾಯಶಃ ಅಬ್ಬಣಬೆಟ್ಟು ಬಸದಿ, ನಲ್ಲೂರು ಬಸದಿ, ಮುಡಾರ ಪೈ ಬಸದಿ ಹೀಗೆಲ್ಲ ಮುಗಿಸಿಕೊಂಡು 25ನೇ ತಾರೀಕಿಗೆ ನಮ್ಮ ಕಿರಣ್ ಬಲಿಪ ಅವರ ಮನೆ ಹತ್ರ ಉಳ್ಕೊಂಡು, ಅಲ್ಲಿಂದ 26ನೇ ತಾರೀಕಿಗೆ ಪೂರ್ವಾಹ್ನ 8:30 ಗಂಟೆಗೆ ನಮ್ಮ ಬಾಹುಬಲಿ ಬೆಟ್ಟಕ್ಕೆ ತಿರುಗುವ ರಸ್ತೆಯಲ್ಲಿ ಗ್ಯಾಸ್ ಗೌಡೌನ್ ಅಂತಿದೆ, ಅಲ್ಲಿಂದ ಪೂಜ್ಯ ಮುನಿಗಳನ್ನು, ಸಂಘ ಸಂಸ್ಥೆಗಳವರು ಎಲ್ಲರೂ ಕೂಡ ಜಯಘೋಷದೊಂದಿಗೆ, ಧರ್ಮಧ್ವಜದೊಂದಿಗೆ, ಭಜನೆಯೊಂದಿಗೆ ಸಾವಿರ ಸಂಖ್ಯೆಯಲ್ಲಿ ಸೇರಿ ಚಾತುರ್ಮಾಸಕ್ಕಾಗಿ ಆಹ್ವಾನಿಸುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಈ ಚಾತುರ್ಮಾಸ 4 ತಿಂಗಳುಗಳ ಕಾಲ ಯಾಕೆ ನಡೀಬೇಕು ಅಂದರೆ, ಆ ಮಳೆಗಾಲದಲ್ಲೇ ಯಾಕೆ ನಡೀತದೆ ಅಂದರೆ, ನಾವು ಓದಿದ ಪ್ರಕಾರ ಈ ಮಳೆಗಾಲದಲ್ಲಿ ಗರಿಕೆ ಹುಲ್ಲು ಚಿಗುರ್ತದೆ, ಅಲ್ಲಿ ಹುಳುಹುಪ್ಪಟೆಗಳಿರ್ತದೆ, ಕ್ರಿಮಿಕೀಟಗಳಿರ್ತದೆ, ಆಮೇಲೆ ಏಕೇಂದ್ರಿಯ ಜೀವಿಗಳಿರ್ತದೆ. ಈ ಯಾವುದೇ ಹಿಂಸೆ ಆಗದ ರೀತಿಯಲ್ಲಿ ಈ ಚಾತುರ್ಮಾಸ ಆಚರಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಆಮೇಲೆ ನಾವು ಓದಿದ ನೆನಪು ನಮಗೆ, ಒಬ್ಬ ಮುನಿಗಳು, ಮಹಾವ್ರತವನ್ನು ಆಚರಿಸುವ ಮುನಿಗಳು ಅಂದರೆ ನಡೆದಾಡುವ ಜಿನಂದಿರು. ಒಬ್ಬ
ನಡೆದಾಡಿರುವ ಜನಂದಿರಂತಿರುವಂಥ ಮಹಾವ್ರತವನ್ನು ಕಠಿಣವಾಗಿ ಆಚರಿಸುವಂತಹ ಒಬ್ಬ ಮುನಿಗಳಿಗೆ ಶ್ರಾವಕನೋರ್ವ ಅಷ್ಟೇ ಪರಮಭಕ್ತಿಯಿಂದ ನವದಾ ಭಕ್ತಿಯಿಂದ ಕೊಡುವ ಒಂದು ಹೊತ್ತಿನ ಆಹಾರ ಅದು ಒಂದು ಮಹಾಮಸ್ತಕಾಭಿಷೇಕ ಮಾಡಿಸಿದ್ದಕ್ಕಿಂತ ದೊಡ್ಡ ಪುಣ್ಯದ ಫಲ ಅಂತ ಹೇಳ್ತಾರೆ. ಈ ಚಾತುರ್ಮಾಸದಲ್ಲಿ ನಿತ್ಯ ಆರಾಧನೆಗಳಿರ್ತವೆ, ನಿತ್ಯ ಪ್ರವಚನಗಳಿರ್ತವೆ. ನಾವು ತೆರೆದ ಮನಸ್ಸಿನಿಂದ, ಅರ್ಥಾತ್ ಕೇವಲ ನಾವು ಹೋಗಬೇಕು ಅನ್ನುವಂಥದ್ದು ನಮ್ಮ ಮಾನಸಿಕ ಪರಿವರ್ತನೆಗೆ, ನಾನು ಆಗಲೇ ಹೇಳಿದೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತ್ ಶಂಕರ. ಕಾರ್ಕಳದ ಪಾದೆಯಲ್ಲಿದ್ದಂಥ ಕಲ್ಲು ಶಿಲ್ಪಿಯ ಉಳಿಯಲ್ಲಿ ಮೂರ್ತಿಯಾಗಿ ದೇವಾಲಯದಲ್ಲಿ ಜಿನಾಲಯದಲ್ಲಿ ಪ್ರತಿಷ್ಠಾಪನೆ ಆದ ತಕ್ಷಣ ದೇವರಾಗುವುದಿಲ್ಲ. ಆದರೆ ಅಲ್ಲಿ ಮಾಡುವಂಥ ಪೂಜೆ ಪುರಸ್ಕಾರಾದಿಗಳು, ಯಾಕಂದರೆ ನಮ್ಮ ಮಹಾಕವಿ ರತ್ನಾಕರ ವರ್ಣಿ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ದೇವರ ಧ್ಯಾನ ಹೇಗೆ ಮಾಡಬೇಕು ಅಂತ. ತನುಜೀನಗ್ರಹವೆಂದು ಮನಸಿಂಹ ಪೀಠವೆಂದು ಅನುಪಮಾತ್ಮನೆಜೀನನೆಂದು ನೆನಹನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ನೋರುವನೊಳಗೆ. ಎಲ್ಲವನ್ನು ಮರೆತು ಬಿಟ್ಟು ನಮ್ಮ ಶುದ್ಧವಾದಂಥ ಮನಸ್ಸಿನಿಂದ ದೇವರನ್ನು ಕಾಣುವುದಕ್ಕೆ ನಾವು ಪ್ರಯತ್ನ ಮಾಡಿದರೆ ಅದು ನಿಜವಾಗಿಯೂ ಕೂಡ ದೇವರ ಆರಾಧನೆ ಆಗ್ತದೆ. ಮಹಾಕವಿ ಪಂಪ ಈ ತೀರ್ಥಂಕರರು ಉಪದೇಶ ಮಾಡುವಂಥ, ಮುನಿಗಳ ಈ ಉಪದೇಶವನ್ನು ಮಾಡುವಂಥ ಒಂದು ಕ್ರಮಕ್ಕೆ ತನ್ನ ಆದಿಪುರಾಣದಲ್ಲಿ ಪ್ರಾರಂಭದಲ್ಲಿ ಹೇಳಿಕೊಂಡಿದ್ದಾರೆ. ಪರಮಜಿನೇಂದ್ರವಾಣಿಯೇ ಸರಸ್ವತಿ ಬೇರದು ಪೆಣ್ಣರೂಪಮಂ ಧರಿಸಿ ನಿಂದಲ್ತು, ಅದುವೇ ಭಾವಿಸಿ ಓದುವ ಪೂಜಿಪ ಆದರಿಪ ಭವ್ಯಕೋಟಿಗೆ ನಿರಂತರ ಸೌಖ್ಯಮ ನೀವುವುದು ಆನದರ್ಕೆರೆದ ಪೆನ್. ಆ ಸರಸ್ವತಿಯೇ ಮಾಳಿಕೆಯ ಮಗಿಲ್ಲಿ ವಾಗ್ವಿಳಾಸಮಂ. ಆ ಸರಸ್ವತಿ ಅಂತ ಹೇಳಿದರೆ ಕೇವಲ ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡು ಸಮೋಶರಣದಿಂದ ದಿವ್ಯಧ್ವನಿಯ ಮೂಲಕ ಮಾಡಿದಂಥ ಏನು ಉಪದೇಶ ಇದೆ, ಅನುಭವದ ಉಪದೇಶ, ಅದುವೇ ನಿಜವಾದ ಜಿನೇಂದ್ರವಾಣಿ ಸರಸ್ವತಿ. ಸರಸ್ವತಿ ಇಸ್ ನಥಿಂಗ್ ಬಟ್ ದ ಸಿಂಬಲ್ ಆಫ್ ನಾಲೆಜ್. ಹೀಗೆ 4 ತಿಂಗಳ ಕಾಲ ನಡೆಯುವಂತಹ ಚಾತುರ್ಮಾಸದಲ್ಲಿ ಒಂದು ಯುಗ ಪರಿವರ್ತನೆ ಆಗಬೇಕು. ಕಾರ್ಕಳದ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಇದು ನಡೆಯುವುದರಿಂದ ಮತ್ತಷ್ಟು ವಿಶೇಷತೆ ಇದೆ. ಒಂದು ಕಡೆಯಿಂದ ನಡೆದಾಡುವ ಜಿನಂದಿರು ಅವರ ಚಾತುರ್ಮಾಸ, ಮತ್ತೊಂದು ಕಡೆಯಿಂದ ಕರಿಯ ಕಲ್ಲಿನಲ್ಲಿ ಭವ್ಯವಾದಂತಹ ಮೂರ್ತಿ, ಆ ದಿನಗಳಲ್ಲಿ ಕೆತ್ತಿದಂಥ ಮೂರ್ತಿಗೆ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ನಮ್ಮ ಮಹಾಮಸ್ತಕಾಭಿಷೇಕ. ಇಲ್ಲಿ ಉಪಯೋಗಿಸುವಂಥ ದ್ರವ್ಯಗಳು ನಮ್ಮ ಮನಸ್ಸಿನ ಕಷಾಯವನ್ನೆಲ್ಲವನ್ನು ಕೂಡ ದೂರ ಮಾಡುವುದಕ್ಕಾಗಿ ಇರುವಂಥ ಮಹಾಮಸ್ತಕಾಭಿಷೇಕ. ಈ ಸಂದರ್ಭದಲ್ಲಿ ಮಹಾಮಸ್ತಕಾಭಿಷೇಕ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಪೂಜ್ಯ ಕಾವಂದರ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ಕಾರ್ಕಳದ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲ್ಪಡಲು ಈ ಚಾತುರ್ಮಾಸ ಒಂದು ಅದಕ್ಕೆ ಪೂರಕವಾಗಿ ಬರಲಿ, ಬರ್ತದೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ಈ ಚಾತುರ್ಮಾಸಕ್ಕೆ ಶುಭ ಹಾರೈಸ್ತೇವೆ.